ಸಂಪುಟದಲ್ಲಿ ಸಿದ್ದರಾಮಯ್ಯ ಮಾತಿಗೆ ಬೆಲೆನೇ ಇಲ್ವಾ? ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಂಸಿ ಸುಧಾಕರ್ ಕಿಡಿಯನ್ನ ಕಾರಿದ್ದಾರೆ. ಈಗಾಗಲೇ ಸಂಪುಟದಲ್ಲಿ ಸಿದ್ದರಾಮಯ್ಯ ಮಾತಿಗೆ ಬೆಲೆ ಇಲ್ಲ ಅನ್ನುವಂಥ ವಿಚಾರ. ಯಾಕೆ ಈ ಮಾತು? ಸಿದ್ದರಾಮಯ್ಯ ಅಷ್ಟು ವರ್ಷ ರಾಜಕೀಯವಾಗಿ ತಮ್ಮ ಪ್ರಾತಿನಿಧ್ಯವನ್ನ ಬೆಳೆಸಿಕೊಂಡು ವರ್ಚಸ್ಸನ್ನ ಇಟ್ಕೊಂಡು ಬಂದಂಥವರು ಈಗಲೂ ಕೂಡ ಸಂಪುಟದಲ್ಲಿ ಸಿದ್ದರಾಮಯ್ಯ ಮಾತಿಗೆ ಬೆಲೆ ಇಲ್ವಾ ಅನ್ನುವಂಥದ್ದು. ಸಿದ್ದರಾಮಯ್ಯನವರ ಆಪ್ತನಾಗಿದ್ದಕ್ಕೆ ಮಂತ್ರಿಗಿರಿ ತಪ್ಪಿದೆ, ಸಿದ್ದರಾಮಯ್ಯ ಕಾರ್ಯವೈಖರಿ ಮೆಚ್ಚಿ ಆತ್ಮೀಯನಾದೆ. ಬಟ್ ಇಲ್ಲಿ ನಾನು ಜಾತಿ ನೋಡಿ ನಾಯಕತ್ವ ಮೆಚ್ಚಿಕೊಂಡವನಲ್ಲ. ಎಂಸಿ ಸುಧಾಕರ್ ಕಿಡಿಯನ್ನ ಕಾರಿದ್ದಾರೆ. ಸಿದ್ದು ಆಪ್ತ ಎಂಬ ಕಾರಣಕ್ಕೆ ಸಚಿವ ಸ್ಥಾನ ತಪ್ಪಿಸಿದ್ದಾರೆ. ನನಗೆ ಯಾಕೆ ಸಚಿವ ಸ್ಥಾನ ತಪ್ಪಿತು ಅಂತ ಗೊತ್ತಿಲ್ಲ. ರಿಪೋರ್ಟ್ ಕಾರ್ಡ್ ಚೆನ್ನಾಗಿದ್ದರೂ ಸ್ಥಾನ ಸಿಕ್ಕಿಲ್ಲ. ನಮ್ಮ ಜಿಲ್ಲೆಗಾದ್ರೂ ಒಂದು ಸ್ಥಾನ ಬೇಕೇ ಬೇಕು ಅಂತ ಎಂಸಿ ಸುಧಾಕರ್ ಕಿಡಿಯನ್ನ ಕಾರಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸುಧಾಕರ್ ಪರೋಕ್ಷವಾಗಿ ಕಿಡಿಯನ್ನ ಕಾರಿದ್ದಾರೆ. ಸಿದ್ದರಾಮಯ್ಯ ಮಾತಿಗೆ ಬೆಲೆ ಇಲ್ಲ ಅಂತ ಅಂದ್ರೆ ಯಾವ ಕಾರಣಕ್ಕೆ? ನಾನು ಸಿದ್ದರಾಮಯ್ಯ ಬೆಂಬಲಿಗ, ಸಿದ್ದರಾಮಯ್ಯ ಆಪ್ತ. ಎಂಸಿ ಸುಧಾಕರ್ ಹೇಳಿರುವಂಥದ್ದು. ಸಿದ್ದರಾಮಯ್ಯ ಆಪ್ತ ಅನ್ನುವಂಥ ಕಾರಣಕ್ಕೆ ನನಗೆ ಮಂತ್ರಿಗಿರಿಯನ್ನ ತಪ್ಪಿಸಿದ್ರ? ಅದೇ ತಪ್ಪಾಗ್ಬಿಡ್ತಾ ನನಗೆ. ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ನಾಯಕ ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೆಂಬಲಿಗನಾಗಿದ್ದೆ. ಬಟ್ ಈಗ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ನಾನು ಜಾತಿ ನೋಡಿ ನಾಯಕತ್ವ ಮೆಚ್ಚಿಕೊಂಡವನಲ್ಲ, ಕೆಲಸ ಕಾರ್ಯವೈಖರಿಯನ್ನ ನೋಡಿ ನಾಯಕತ್ವ ಮೆಚ್ಚಿಕೊಂಡವನು. ಹೀಗಾಗಿ ನನಗೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ಎಂಸಿ ಸುಧಾಕರ್ ಕಿಡಿಯನ್ನ ಕಾರಿದ್ದಾರೆ ಡಿಕೆ ಶಿವಕುಮಾರ್ ವಿರುದ್ಧ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪಾ ಸುಧಾಕರ್ ಅವರ ಜೊತೆಗೆ ಒಂದು ಚಿಟ್ಚಾಟನ ನಡೆಸಿದ್ದಾರೆ, ನೋಡ್ಕೊಂಬರೋಣ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಇದೀಗ ಅಸಮಾಧಾನ ಭುಗಿಲೆದ್ದಿರುವಂತಹದ್ದು. ಒಂದು ಕಡೆ ಅನೇಕ ಹಿರಿಯ ಶಾಸಕರು ತಮಗೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂತಹದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ರೆ, ಹಿಂದೆ ಇದ್ದಂತಹ ಸಚಿವರ ರಿಪೋರ್ಟ್ ಕಾರ್ಡ್ ಸರಿ ಇದ್ರೂ ಕೂಡ ಅವರನ್ನು ಕೂಡ ಕೈ ಬಿಡಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾದಂತಹ ಎಂಸಿ ಸುಧಾಕರ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ನೇರ ಪ್ರಶ್ನೆ ಸರ್, ಸಿದ್ದರಾಮಯ್ಯ ಅವರ ಬಣ ಅನ್ನುವಂತಹ ಕಾರಣಕ್ಕಾಗಿಯೇ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ವಾ? ಖಂಡಿತ ನನಗೆ ಅದೇ ರೀತಿ ಅನಿಸ್ತಾ ಇದೆ. ನನಗೆ ಸಿದ್ದರಾಮಯ್ಯನವರ ಬಣ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯ ಸಾಹೇಬರಿಗೆ ಆತ್ಮೀಯವಾಗಿದ್ದು ಬಹುಶಃ ನನಗೆ ಮುಳುವಾಯ್ತಿರೋ ಅನ್ಸುತ್ತೆ. ನಾನೆಲ್ಲೂ ಪಕ್ಷದ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿಲ್ಲ. ಪಕ್ಷ ಇವತ್ತು 2.5 ವರ್ಷ, ಇನ್ನೊಂದು 2.5 ವರ್ಷ ಅಂತಕ್ಕಂಥ ಇನ್ನೊಂದು ಏನೇನೋ ಚರ್ಚೆಗಳಾಗ್ತಿತ್ತು. ಆ ಸಂದರ್ಭದಲ್ಲೂ ಕೂಡ ನಾನು ಎಲ್ಲೂ ಸಿದ್ದರಾಮಯ್ಯನವರು 5 ವರ್ಷದ ಮುಖ್ಯಮಂತ್ರಿ ಅಂತ ಹೇಳಲಿಲ್ಲ. ನಾನು ಹೇಳಿದ್ದಿಷ್ಟೇ, ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಹೇಳಿದ್ರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿ ಹೇಳಿದ್ರು. ನಾವು ಅವರೆಲ್ಲರೂ ಹೇಳಿದಾಗ ನಾವು ಕೂಡ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ವಿ. ಬಿಟ್ಟರೆ ನಾವು ಯಾವತ್ತೂ ಯಾವ ಬಣ ಅಂತಕ್ಕಂಥ ರೀತಿಯಲ್ಲಿ ನಾವು ಹೇಳಿಲ್ಲ. ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಗೌರವಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಸಮುದಾಯ, ರಿಪೋರ್ಟ್ ಕಾರ್ಡ್ ಜೊತೆಗೆ ಆಕ್ಟಿವ್ನೆಸ್ ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿದ್ರೆ ಇವತ್ತು ಸುಧಾಕರ್ ಅವರು ಸಚಿವರಾಗಿ ಇರ್ತಿದ್ರು. ಆದ್ರೂ ಕೂಡ ಇಲ್ಲಿ ಕೈ ತಪ್ಪಿದೆ ಅಂದ್ರೆ ಕಾಣದ ಕೈಗಳು ಕೆಲಸ ಮಾಡ್ತಂಗಾದ್ರೆ ಅಂತ. ನೋಡಿ, ನಾನು ರಿಪೋರ್ಟ್ ಕಾರ್ಡು ಏನಿತ್ತು ಅಂತ ಗೊತ್ತಿಲ್ಲ. ಈಗ ನನಗೆ ಆ ರಿಪೋರ್ಟ್ ಕಾರ್ಡು ನನ್ನ ಬಗ್ಗೆ ಬಹುಶಃ ನಾನು ಸರಿಯಾದ ರೀತಿ ಕೆಲಸ ಮಾಡಲಿಲ್ವೇನೋ ಇಲಾಖೆಯಲ್ಲಿ. ಬಹುಶಃ ಹೈಕಮಾಂಡ್ ಅಥವಾ ಕೆಲವರು ನಾಯಕರಿಗೆ ಇಷ್ಟ ಆಗೋ ರೀತಿಯಲ್ಲಿ ನನ್ನ ಕಾರ್ಯವೈಖರಿ ಇರಲಿಲ್ವೇನೋ. ಬಹುಶಃ ನನ್ನ ಇಲಾಖೆಯಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಆಗ್ಬಿಡ್ತೇನೋ, ಅಥವಾ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋ ರೀತಿಯಲ್ಲಿ ನಾನು ನಡವಳಿಕೆ ಇತ್ತೇನೋ ಅಂತಕ್ಕಂಥದ್ದು ಬಹುಶಃ ಈಗ ನನಗೆ ಸಂಶಯಗಳು ಬರ್ತಾ ಇದ್ದಾವೆ. ಯಾವ ಆಧಾರ, ಯಾವ ಮಾನದಂಡದ ಮೇಲೆ ಕೆಲವರನ್ನು ಮಾತ್ರ ನೀವು ಪರಿಗಣಿಸಿದ್ದೀರ? ಇಂದಿನ ಒಂದು ಮಂತ್ರಿಮಂಡಲದಲ್ಲಿ ಇದ್ದಂಥವರನ್ನು, ನಮ್ಮಂಥ ಕೆಲವರನ್ನು ನೀವು ಕೈ ಬಿಟ್ಟಿದ್ದೀರಾ. ಇದು ನಮಗಂತೂ ಬಹುಶಃ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ನಾವು ಆಗಲೇಬೇಕು ಅನ್ನೋಂಥದ್ದು ನಾವೇ ಶಾಶ್ವತವಾಗಿ ಇರಬೇಕು ಅನ್ನೋಂಥದ್ದು ನಮ್ಮಲ್ಲಿ ಇಲ್ಲ. ಆದರೆ ನಮ್ಮ ಜಿಲ್ಲೆಗಳನ್ನು ಕಡೆಗಣಿಸಿದ್ದಾರೆ, ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈಗ ನಮಗೆ ಕೊಡದೇ ಇದ್ದ ಪಕ್ಷದಲ್ಲಿ ಬೇರೆಯವ್ರಿಗಾದರೂ ಕೊಡಬೇಕಾಗಿತ್ತು ನಮ್ಮ ಜಿಲ್ಲೆಗಳಲ್ಲಿ. ಬಹುಶಃ ಅದರಿಂದ ಭಾಳ ಬೇಸರ ಆಗಿದೆ. ಎಲ್ಲೋ ಒಂದ್ ಕಡೆ ಸುಧಾಕರ್ ಅವರ ವಿಚಾರ ಆಗಿರ್ಬೋದು ಅಥವಾ ಇನ್ನಿತರಗಳ ವಿಚಾರ ಆಗಿರ್ಬೋದು, ಎಲ್ಲರೂ ಯಾರ್ಯಾರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಯಾರ್ಯಾರು ತೀರಾ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಮುಂದೆ ಇನ್ನೊಂದೇನೋ ಒಳ್ಳೇದಾಗುತ್ತೆ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಮಾತು ಸರ್. ನೋಡಿ, ಈಗ ಒಳ್ಳೆಯದು ಆಗೋದು ಮುಂದೆ ಏನಾಗುತ್ತೆ, ಮುಂದೆ ಚುನಾವಣೆ ಇದೆ 2028. ಅವತ್ತು ಯಾರ್ಯಾರ ಭವಿಷ್ಯಗಳು ಏನಾಗ್ತವೆ ಅಂತ ಶಿವಕುಮಾರ್ ಅವರು ಹೇಳೋಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ, ಇನ್ನೊಬ್ಬರು ಹೇಳೋಕ್ಕಾಗಲ್ಲ.
ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳಿದವರು ಈಗ ಶಿವಕುಮಾರ್ ಅವ್ರ ಥರ ಎಲ್ರಿಗೂ ಅದೃಷ್ಟ ಇರೋದಿಲ್ಲ. 29 ವರ್ಷಕ್ಕೆ ಮಂತ್ರಿ ಆಗುವಂಥ ಭಾಗ್ಯ ಸಿಕ್ಕಿಲ್ಲ. ನಾನು ಮಂತ್ರಿ ಆದಾಗ ನನಗೆ 53-54 ವರ್ಷ. ಎಲ್ಲರಿಗೂ ಆ ಭಾಗ್ಯಗಳು ಸಿಗೋದಿಲ್ಲ. ಅದರಿಂದ ಆ ಭಾಗ್ಯಗಳು ಸಿಕ್ಕಿರೋರಿಗೆ ಆ ರೀತಿ ಅನಿಸುತ್ತೆ, ಏನು ನಾವು ಮುಂದೆ ಒಳ್ಳೇದಾಗತ್ತೆ ಅಂತ. ಪಾಪ 60 ವರ್ಷ 65 ವರ್ಷ ಆದವರು, 4 ಸತಿ 5 ಸತಿ ಆದವರು ಇವತ್ತಿಗೂ ಒಂದು ಸತಿ ಸಚಿವರಾಗದೇ ಇರೋಂಥವ್ರ ಪರಿಸ್ಥಿತಿ ಏನು? ಅವರಿಗೆ ಅವರ ಆಲೋಚನೆಗಳು ಅವರ ಒಂದು ಇರ್ತದೆ. ಈಗ ನಾನು 53 ವರ್ಷಕ್ಕೆ ನಾನು ಮಂತ್ರಿ ಆದೆ. ಈ ರೀತಿ ಇರ್ತದೆ. ಕೆಲವರಿಗೆ ಅವಕಾಶಗಳು ಮೊದಲನೇ ಬಾರಿ ಆಗ್ತಾರೆ, 2-3 ಪೋರ್ಟ್ಫೋಲಿಯೋ ಸಿಗುತ್ತೆ, ಕಾರಣಗಳು ಬೇರೆ ಇರ್ತವೆ. ಅದರಿಂದ ಇವೆಲ್ಲ ನಾವು ಹೆಂಗೆ ಆಗತ್ತೆ ರಾಜಕಾರಣದಲ್ಲಿ ಅಂತ ನಾವ್ಯಾರು ಹೇಳಲಿಕ್ಕಾಗೋದಿಲ್ಲ. ಮುಂದೆ ನಾಳೆ ಬಾ ಅಂದಾಗ ಆಗಿತ್ತು. ಅವತ್ತು ಮತ್ತೆ ನಿಮ್ಗೆ ವಯಸ್ಸಾಯ್ತು ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಇಲ್ಲ ನಮಗೆಲ್ಲ ಯಂಗ್ ಫೇಸಸ್ ಬೇಕು, ಬರೀ 25-26ಕ್ಕೆ MLA ಆಗಿರೋರೇ ಬೇಕು ಅಂದರೆ ಏನು ಮಾಡ್ತೀರಾ? ಅದರಿಂದ ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಪಕ್ಷಗಳಲ್ಲಿ ಒಂದು ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಒಂದು ಅನುಭವ ಇರ್ತಕ್ಕಂಥವ್ರಿಗೆ ಕೊಟ್ಟರೆ ಏನಾಗ್ಬೋದು, ಇವೆಲ್ಲ ಭಾಳಷ್ಟು ಕೆಲವು ಆಲೋಚನೆಗಳು ಅಥವಾ ತೀರ್ಮಾನಗಳು ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಮಾಜಿ ಸಚಿವರಾದಂತಹ MC ಸುಧಾಕರ್ ಅವರ ಮಾತು. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.